ಹಲೋ ನಮಸ್ಕಾರ. ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಸ್ಟಾರ್ ಸುವರ್ಣ ವಾಹಿನಿಯ ಫೇಮಸ್ ಸೀರಿಯಲ್ ಜಯಲಲಿತಾ ಹೀರೋಯಿನ್ ಆದಂತಹ ಮನಸ್ವಿನಿ ಅಲಿಯಾಸ್ ಜೈ ಲಲಿತಾ ಅವರು ಸೀರಿಯಲ್ ಸ್ಟಾರ್ಸ್ನ ಇವತ್ತಿನ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ಅವರ ಜಯಲಲಿತಾ ಸೀರಿಯಲ್ ಜರ್ನಿ, ಅವರ ಲೈಫ್ ಜರ್ನಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹಲೋ ಮನಸ್ವಿನಿ ಅವರೇ, ಹೇಗಿದ್ದೀರಾ? ಹಲೋ, ನಾನು ಚೆನ್ನಾಗಿದೆ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಜಯಲಲಿತಾದಲ್ಲಿ ಹೀರೋಯಿನ್ ಆಗಿ ಮಿಂಚ್ತಾ ಇದ್ದೀರಾ. ಬಂದಂತಹ ಕೆಲವೇ ದಿನಗಳಲ್ಲಿ ಕರುನಾಡಿನ ಮನೆ ಮಗಳಾಗ್ಬಿಟ್ಟಿದ್ದೀರಾ ನೀವು ಜಯಲಲಿತಾಗಿ. ವಿಭಿನ್ನ ಸ್ವ್ಯಾಗ್, ಆ ಡೈಲಾಗ್ ಡೆಲಿವರಿ ಇದೆಯಲ್ಲ, ಅದು ಎಲ್ರಿಗಿಂತ ತುಂಬಾ ಡಿಫ್ರೆಂಟ್ ಆಗಿ ಜನರನ್ನ ತುಂಬಾ ಇಷ್ಟವಾಗ್ಬಿಟ್ಟಿದ್ದೀರಾ ಜನರಿಗೆ. ಸೊ ಜಯಲಲಿತಾ ಸೀರಿಯಲ್ ಹೀರೋಯಿನ್ ಆಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಫಸ್ಟ್ ಆಫ್ ಆಲ್ ನನಗೆ ಈ ಕ್ಯಾರೆಕ್ಟರ್ ತುಂಬಾ ಖುಷಿ ಕೊಟ್ಟಿದೆ. ಏನಕ್ಕಂದರೆ ಆಲ್ಮೋಸ್ಟ್ ಎಲ್ಲ ಲೈಕ್ ನವರಸದಲ್ಲಿ ಒಂದಷ್ಟು ರಸಗಳು ಈ ಕ್ಯಾರೆಕ್ಟರಲ್ಲೇ ಇದೆ. ಕಾಮಿಡಿ, ಅವಾಗವಾಗ ಅಳು, ಕೋಪ, ರೌಡಿ ಬೇಬಿ ಎಲ್ಲ ಇದೆ. ಸೊ ಈ ಕ್ಯಾರೆಕ್ಟರ್ ಅಷ್ಟು ಖುಷಿ ಕೊಟ್ಟಿದೆ. ಓಕೆ, ಒಳ್ಳೆ ಲೈಕ್ ಸ್ಕ್ರೀನ್ ಪ್ಲೇಗೆ ನನಗೆ ಪ್ಲೇ ಮಾಡೋದಕ್ಕೆ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಹೌದು, ಪ್ರತಿಯೊಬ್ಬರಿಗೂ ಸೀರಿಯಲ್ ಅಲ್ಲಿ ಅಥವಾ ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು ಅಂತ ತುಂಬಾ ಕನಸುಗಳಿರುತ್ತೆ ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ, ಸೀರಿಯಲ್ ಇಂಡಸ್ಟ್ರಿಗೆ ಬರೋರಿಗೆ. ಸೊ ಹಾಗಾಗಿ ಫಸ್ಟ್ ಒಂದು ಎಂಟ್ರಿನಲ್ಲೇ ಡೆಬ್ಯೂ ಆಗೇನೆ ನಿಮಗೆ ಹೀರೋಯಿನ್ ಆಗಿ ಸಿಕ್ಬಿಟ್ಟಿದೆ. ಸೊ ಹೇಗೆ ಸಿಕ್ತು, ಹೇಗೆ ಅಪ್ರೋಚ್ ಆದ್ರಿ ನೀವು, ಯಾರಿಂದ ಕರೆ ಬಂತು, ನೀವು ಬಂದು ಆಡಿಷನ್ ಕೊಟ್ಟಿದ್ರಾ, ಯಾವ ರೀತಿ ನೀವು ಜಯಲಲಿತಾ ಸೀರಿಯಲ್ಗೆ ಎಂಟ್ರಿ ತಗೊಂಡ್ರಿ? ಜಯಲಲಿತಾಗಿಂತ ಮುಂಚೆ ನಾನು ನಾತಿ ಚರಾಮಿ ಅಂತ ಸೀರಿಯಲ್ ಮಾಡಿದ್ದೆ. ಓಕೆ, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿನಿಯರೇ ಅಂತ ಮೂವಿ ಮಾಡಿದ್ದೆ ಹೀರೋಯಿನ್ ಆಗಿ. ಸೊ ನನ್ನ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಮೂವಿಯಿಂದ. ಆ್ಯಂಡ್ ಆಫ್ಟರ್ ಒಂದು ಎಜುಕೇಷನಿಗೆ 1 year ಬ್ರೇಕ್ ತೊಗೊಂಡು ಅಗೇನ್ ನಾನು ಸೀರಿಯಲಿಗೆ ಬಂದೆ ನಾತಿ ಚರಾಮಿ ಅಂತ. ಆ್ಯಂಡ್ ಅದು ವೈಂಡ್ ಅಪ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಜಯಲಲಿತಾಗೆ ಲುಕ್ ಟೆಸ್ಟ್ ಕೊಟ್ಟೆ. ಸೊ ಅದರಲ್ಲೂ ಇನ್ನೊಂದು ಖುಷಿ ಏನಂದ್ರೆ ನನಗೆ ಆಪ್ಷನೇ ಇರಲಿಲ್ಲ ಲುಕ್ ಟೆಸ್ಟಲ್ಲಿ, ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರು. ಓಕೆ, ಸೊ ಹಾಗೆ ಸ್ಟಾರ್ಟ್ ಆಗಿದ್ರು. ತುಂಬಾ ವಿಭಿನ್ನ ಜಾನರ್ನ ಒಂದು ಕತೆ ಜಯಲಲಿತಾ. ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳು ಇವಾಗ ಮನೆ ಮಗಳಾಗಿರೋದು, ಮನೆಯಲ್ಲಿ ಕೆಲಸ ಮಾಡೋದು, ಹೋರಾಡೋದು, ಈ ತರ ಎಲ್ಲ ಇರುತ್ತೆ. ಆದ್ರೆ ಜಯಲಲಿತಾ ಹುಟ್ಟು ಹೋರಾಟಗಾರ್ತಿ. ಇವಳು ಒಂಥರ ಪಟ ಅಂತ ಮಾತಾಡೋದು, ಅದರಲ್ಲೂ ಯಶ್ ಫ್ಯಾನ್ ಆಗಿರ್ತಾರೆ. ಸೊ ಫಸ್ಟ್ ಕತೆ ನಿಮ್ಗೆ ಫುಲ್ ಕತೆ ಹೇಳಿದ್ರಾ, ಅಥವಾ ಫಸ್ಟ್ ಕತೆ ಕೇಳಿದ ತಕ್ಷಣ ಏನ್ ಅನಿಸ್ತು? ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಾ, ಅಥವಾ ಏನಾದ್ರು ಟಫ್ ಇದೆ ಈ ಒಂದು ಕ್ಯಾರೆಕ್ಟರ್ ನನಗೆ ಅಂತ ಏನಾದ್ರು ಅನಿಸ್ತಾ? ಮರಾಠಿ ರೀಮೇಕ್ ಆಗಿರೋದ್ರಿಂದ ಇದು ಕತೆ ಅವ್ರು ಫಸ್ಟ್ ಹೇಳಿದ್ರು ಕ್ಯಾರೆಕ್ಟರೈಸೇಷನ್ ಹೀಗಿದೆ, ಅವಳು ಓಪನ್ ಅಪ್ ಆಗಿ ಬೋಲ್ಡ್ ಹುಡುಗಿ ಆಗಿರಬೇಕು, ರೌಡಿ ಬೇಬಿ ಥರ ಇರಬೇಕು, ಓಪನ್ ಅಪ್ ಆಗಿ ಮಾತಾಡಬೇಕು. ಆ್ಯಂಡ್ ಮರಾಠಿ ಕೆಲವೊಂದೊಂದು ಸ್ಟೋರೀಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಅದರಲ್ಲಿ ಸ್ಟೋರೀಸ್ ನೋಡಿದೆ. ಸೊ ಆಗ ನನಗೊಂದು ಓಕೆ ಈ ಕ್ಯಾರೆಕ್ಟರ್ ಬಗ್ಗೆ ಐಡಿಯಾ ಬಂತು. ಲಲಿತಾ ಅಂದರೆ ಅಲ್ಲೆಡ್ರ ಅಲ್ಲೇ ಅವಮಾನ, ಅಲ್ಲೆಡ್ರ ಅಲ್ಲೇ ಬಹುಮಾನ, ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ತಾಳೆ. ಇಂಥವ್ರ ಹತ್ರ ಮಾತಾಡ್ಬೇಕಂದ್ರೆ ಮುಲ್ಲಾಜೆ ನೋಡಲ್ಲ. ಅಥವಾ ಇವಾಗ ನೀವು ಚೆನ್ನಾಗಿ ಕಾಣ್ತಿದ್ದೀರಾ ಅಂದ್ರೆ ಯಾವುದೋ ಒಂದು ದೊಡ್ಡ ಸ್ಟೇಜ್ ಮೇಲೆ ಇದ್ದೀನಿ, ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದಿಲ್ಲ. ನೀವು ಸಖತ್ತಾಗಿ ಕಾಣ್ತಿದ್ದೀರಾ ಗೊತ್ತಾ ಅನ್ನೋ ಥರ ಒಂದು ಕ್ಯಾರೆಕ್ಟರ್. ಏನೇ ಇದ್ರು ಬಾಯಿ ಬಂದಂಗೆ ಹೇಳ್ಬಿಡ್ತಾಳೆ. ಸೊ ಆ ಥರ ತಿಳ್ಕೊಂಡ್ಮೇಲೆ ನನಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ನಾತಿ ಚರಾಮಿಲಿ ಭಕ್ತಿ ಕ್ಯಾರೆಕ್ಟರ್ ಫುಲ್ಲು ಸೈಲೆಂಟು, ಬಾಡಿ ಲ್ಯಾಂಗ್ವೇಜಸ್ ಏನೂ ಇರಲಿಲ್ಲ. ಇದರಲ್ಲಿ ಬಂದು ಫುಲ್ ಬಾಡಿ ಲ್ಯಾಂಗ್ವೇಜಸ್. ನಾನು ಒಂದು ಪಾಟನ್ನು ಆ ಕಡೆ ಇಡ್ತಿದ್ದೀನಿ ಅಂದರೂ ಏನಾದರೂ ಒಂದು ಸ್ಟೈಲ್ ಮಾಡಿಕೊಂಡೇ ಇಡಬೇಕು. ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ದೆನ್ ಆಫ್ಟರ್ ಅಭ್ಯಾಸ ಆಯಿತು ರಿಯಲ್ ಲೈಫಲ್ಲಿ. ಯಾಕಂದರೆ ಇದರಲ್ಲಿ ತುಂಬ ಮಾತಾಡುವಂತಹ ಹುಡುಗಿ, ಒಂಥರ ಡಿಫ್ರೆಂಟ್ ಮ್ಯಾನರಿಸಮ್ ಇರುವಂತಹ ಒಂದು ಹುಡುಗಿ. ಸೊ ರಿಯಲ್ ಲೈಫಲ್ಲಿ ಮನಸ್ವಿನಿ ಅವರು ಹೇಗೆ ಜಯಲಲಿತಾ ಥರನೇ ಇರ್ತಾರಾ, ಅಥವಾ ಜಯಲಲಿತಾಗಿಂತ ಡಿಫ್ರೆಂಟ್ ಆಗಿರ್ತಾರ? ರಿಯಲ್ ಲೈಫಲ್ಲಿ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ನಂದು. ಇವಾಗ ಯಾರಾದರೂ ಒಬ್ರು ಪರಿಚಯ ಆದರೆ ತಕ್ಷಣ ಓಪನ್ ಅಪ್ ಆಗೋದಿಲ್ಲ. ಓಕೆ ಅವ್ರೇನು ಅನ್ಕೋತಾರೋ ನಾನು ಹೀಗೆಲ್ಲ ಮಾತಾಡಿದ್ರೆ ಅನ್ನೋ ಥರ ಒಂದು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ. ಆ್ಯಂಡ್ ಆಫ್ಟರ್ ಅವ್ರು ಕ್ಲೋಸ್ ಆದರೆ ಫುಲ್ಲು ಸಿಕ್ಕಾಬಟ್ಟೆ ಕಾಮಿಡಿ ಮಾಡ್ತೀನಿ. ಯೂಶಲಿ ಅದು ಇದು ಮಾತಾಡ್ಕೊಂಡು ಕಾಮಿಡಿ ಮಾಡ್ತೀನಿ, ಬಟ್ ಜಾಸ್ತಿ ಮಾತಾಡಲ್ಲ. ಓಕೆ, ಇನ್ನು ನಿಮ್ಮ ಸೀರಿಯಲ್ ವಿಷಯಕ್ಕೆ ಬರೋದಾದ್ರೆ, ಸೀರಿಯಲ್ ನಿಮ್ಮ ಸೆಟ್ ವಾತಾವರಣ ಹೇಗಿರುತ್ತೆ? ನಿಮ್ಮ ಕೋಸ್ಟರ್ಸ್ ಜೊತೆ ಹೆಂಗಿದೆ ನಿಮ್ಮ ಬಾಂಡಿಂಗ್ ಎಲ್ಲ? ಯಾವ ಥರ ಇರುತ್ತೆ ನಿಮ್ಮ ಸೀರಿಯಲ್ ಸೆಟ್ ವಾತಾವರಣ ಎಲ್ಲ? ನಂಗೆ ಫಸ್ಟ್ ಥಿಂಗ್ ಲೈಕ್ ನಾನು ಯಾವುದಾದ್ರೂ ಒಂದು ಸೀರಿಯಲ್ ಸೇರ್ಕೋತಿದ್ದೀನಿ ಅಂದರೆ ನಾನು ಫಸ್ಟ್ ಅದನ್ನೇ ನೋಡ್ತೀನಿ. ಓಕೆ ಎಲ್ಲ ಹೇಗಿರ್ತಾರೆ, ಡೈರೆಕ್ಟರ್ ಹೇಗಿರ್ತಾರೆ, ಬೈತಾರ, ಆರ್ಟಿಸ್ಟ್ ಎಲ್ಲ ಹೇಗಿರ್ತಾರೆ, ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾರ. ಏನಕ್ಕಂದರೆ ಯೂಶ್ವಲಿ ಯಾವಾಗಲೂ ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದೇ ಜಾಸ್ತಿ. ನಂಗೆ ಸ್ಟಾರ್ಟಿಂಗ್ ಟ್ರಬಲ್ ಇರೋದ್ರಿಂದ ಅವ್ರಿಗೆ ಮಾತಾಡೋದೇ ಇಲ್ಲ, ಸಿಕ್ಕಾಪಟ್ಟೆ ದುರಾಂಕಾರ ಅಂತ ಅನ್ಕೋತಾರೆ. ಆ್ಯಂಡ್ ಲಾಸ್ಟಿಗೆ ನಾನು ಒಂದು ಸಾರಿ ಓಪನ್ ಅಪ್ ಆದಮೇಲೆ ಅವ್ರು ಹೇಳ್ತಾರೆ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಕಣೆ ನಾನು ಅಂತ.
ಸೊ Okay. ಎನ್ವಿರಾನ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರೂ ಅಷ್ಟೇ ಆರ್ಟಿಸ್ಟ್ ಎಲ್ಲ ರೇಗಿಸ್ಕೊಂಡು ಕಿತ್ಲಾಡ್ಕೊಂಡು ಸೀನ್ ಮಾಡ್ಬೇಕಾದ್ರೆ ಒಂದಿನಾನು ಬೇಜಾರ್ ಮಾಡ್ಕೊಂಡು ಸೀನ್ ಮಾಡಿದ್ದೇ ಇಲ್ಲ. ಓಕೆ. ಸೀನ್ಗಿಂತ ಮುಂಚೆ ಯಾವ್ದಾದ್ರು ಎಮೋಷನಲ್ ಸೀನ್ ಇದ್ರೂ ಅದಕ್ಕಿಂತ ಮುಂಚೆ ಆಫ್ ದ ಸ್ಕ್ರೀನ್ ಫುಲ್ಲು ನಗ್ದಾಡ್ಕೊಂಡೇ ಮಾತಾಡ್ತಿರ್ತೀವಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ದರ್ಶಿತ್ ಸರ್ ಕೂಡ ಅಷ್ಟೇ, ಅವರು ಯಾವತ್ತೂ ಎಂಟರ್ಟೈನ್ಮೆಂಟ್ ಲೈಕ್ ಒಂದು ಇದನ್ನ ಲೋ ಆಗಿ ತಗೊಂಡೋಗಿಲ್ಲ, ಯಾವಾಗ್ಲೂ ಕಾಮಿಡಿ ಮಾಡ್ತಿರ್ತಾರೆ. ಆ್ಯಂಡ್ ಇಷ್ಟು ಓಪನ್ ಅಪ್ ಆಗೋದಕ್ಕೆ ಕಾರಣನೇ ಅವರು. ಅವ್ರು ಹೇಳ್ತಿರ್ತಾರೆ, ಲಲ್ಲು ನೀವು ಇನ್ನೂ ಓಪನ್ ಅಪ್ ಆಗ್ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕಿಲ್ಲ ಅಂದ್ರೆ ನೀವು ಲಲಿತಾ ಆಗೋದಕ್ಕೆ ಆಗಲ್ಲ ಅಂತ. ಓಕೆ. ಅವರು ಆಫ್ ದ ಸ್ಕ್ರೀನ್ ಅಲ್ಲೂ ಲಲ್ಲು ತರನೇ ನೋಡ್ತಿರ್ತಾರೆ, ಲಲ್ಲುನ ಮಾಡ್ತಿರ್ತಾರೆ. ಓಕೆ. ನಿಮ್ಮ ಮತ್ತೆ ಜಯರಾಜ್ ಅವರ ಬಾಂಡಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಎಲ್ಲ ನಾವು ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ನಿಮ್ಮಿಬ್ಬರ ಹೈಟ್ ಪರ್ಫೆಕ್ಟ್ ಮ್ಯಾಚಿಂಗ್ ಇರುತ್ತೆ. ತುಂಬ ಅವರು ಹೈಟ್ ಇದ್ದಾರೆ, ಸೊ ನೀವು ಕುಳ್ಳು ಆ ಥರ ಯಾವ ಥರನೂ ಇಲ್ಲ. ಸೊ ಅವರು ಕಳೆದ ವಾರ ನಮ್ಮ ಸೀರಿಯಲ್ ಸ್ಟಾರ್ಸ್ಗೆ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರು. ಅವಾಗ ಹೇಳ್ತಿದ್ರು ನಂದು 6.3 ಹೈಟ್ ಅಂತ. ನಿಮ್ಮ ಹೈಟ್ ಎಷ್ಟು ಮನಸ್ವಿನಿ ಅವರೇ? 5.8. ಓಕೆ. ಹಾಗಾಗಿ ನಿಮ್ಮಿಬ್ರು ಹೈಟ್ ಮ್ಯಾಚ್ ಆಗಿದೆ. ಹಾಗೆ ನಿಮ್ಮಿಬ್ರು ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ ಆನ್ ಸ್ಕ್ರೀನ್ ಅಲ್ಲಿ. ಆಫ್ ಸ್ಕ್ರೀನ್ ನೀವಿಬ್ರು ಹೇಗಿರ್ತೀರಾ? ಯಾಕಂದ್ರೆ ಒಟ್ಟಿಗೆ ಆಕ್ಟ್ ಮಾಡುವಾಗ ಡೈಲಾಗ್ಸ್ ಇರ್ಬೋದು ಅಥವಾ ಒಂದು ಸನ್ನಿವೇಶ ಇರ್ಬೋದು, ಮಾತಾಡ್ಕೊಂಡು ಕೋರ್ಡಿನೇಟ್ ಮಾಡ್ಕೊಂಡು ಹೀಗೆ ಬಂದ್ರೆ ಚೆನ್ನಾಗಿರುತ್ತೆ, ಈ ತರ ಎಲ್ಲ ಇಂಪ್ರೂವೈಸೇಷನ್ ಇರತ್ತಾ ಮಾತಾಡ್ಕೊಂಡು? ಮಾತಾಡ್ಕೊಂಡು ಒಂದು ಸೀನ್ ಬಗ್ಗೆ. ಬಟ್ ನನಗೆ ಫಸ್ಟ್ ಲುಕ್ ಟೆಸ್ಟ್ ಅಲ್ಲಿ ನೋಡಿದ ತಕ್ಷಣ ಏನ್ ಅನ್ಸ್ತು ಅಂದ್ರೆ ಸೇಮ್ ಥಿಂಗ್ ಅವರು ನನಗೆ ಅದನ್ನೇ ಹೇಳಿದ್ರು. ಓಕೆ, ಫಸ್ಟ್ ಟೈಮ್ ನನ್ಗೊಂದು ಒಳ್ಳೆ ಹೈಟ್ ಇರೋ ಹೀರೋ ಸಿಕ್ಕಿದಾರಪ್ಪ ಅಂತ. ಓಕೆ. ಯೂಶಲಿ ಏನಂದ್ರೆ ನಾನು ಸೀರಿಯಲ್ ಆಗಲಿ ಮೂವಿ ಆಗಲಿ ಮಾಡಬೇಕಾದ್ರೆ ನನಗಿಂತ 2 ಇಂಚಸ್ ಆರ್ 3 ಇಂಚಸ್ ಹೈಟ್ ಇರೋರು, ಬಟ್ ಇವರು ಒಳ್ಳೆ ಹೈಟ್ ಇದ್ದಾರೆ, ನನಗೆ ಪರ್ಫೆಕ್ಟಾಗಿ ಲೈಕ್ ಮ್ಯಾಚ್ ಆಗ್ಬೋದು ಅನ್ನೋ ಥರ ಒಂದು. ಆ್ಯಂಡ್ ಅವರು ಸ್ಟಾರ್ಟಿಂಗಲ್ಲಿ ಅವ್ರ ಕ್ಯಾರೆಕ್ಟರ್ ಆ್ಯಂಡ್ ಅವ್ರ ರಿಯಲ್ ಕ್ಯಾರೆಕ್ಟರ್ ಸೇಮ್ ಇತ್ತು. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಅವ್ರದ್ದಾಯ್ತು, ಅವ್ರ ಕೆಲಸ ಆಯಿತು ಅಂತ ಇರೋರು. ಬರ್ತಾರೆ, ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ಮಾಡ್ತಾರೆ, ಸೈಲೆಂಟಾಗಿ ಕುತ್ಕೋತಾರೆ, ಆ ಥರ ಇತ್ತು. ಆ್ಯಂಡ್ ಆಫ್ಟರ್ ನಮ್ಮಿಬ್ರಿಗೂ ಜಾಸ್ತಿ ಸೀನ್ಸ್ ಇರಲಿಲ್ಲ. ನಾನು ಅಂದ್ಕೊಂಡೆ ಮೇ ಬಿ ನಮ್ಮಿಬ್ರದ್ದು ಜಾಸ್ತಿ ಸೀನ್ಸ್ ಇಲ್ವಲ್ಲ, ನಾವಿನ್ನೂ ಓಪನ್ ಅಪ್ ಆಗಿಲ್ಲ ಅಂತ. ಬಟ್ ಆಫ್ಟರ್ ಸಮ್ ಡೇಸ್ ಓಪನ್ ಅಪ್ ಆದ್ವಿ, ಒಂದಷ್ಟು ಸೀನ್ಸ್ಗಳನ್ನ ಹಿಂಗೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಈಗಲೂ ಅಷ್ಟೇ, ಓಕೆ ಇನ್ನೂ ಅಷ್ಟು ನಮ್ಮ ಜೋಡಿನ ಯಾರು ಗುರ್ತಿಡಿತಿಲ್ಲ, ನಾವೇನಾದರೂ ಒಂದಷ್ಟು ರೀಲ್ಸ್ ಮಾಡಿ ಹಾಕ್ತಾ ಇರಬೇಕು ಅಂತ ಈ ಥರ ಪ್ಲ್ಯಾನ್ಸ್ ಮಾಡಿಕೊಂಡು. ಆಫ್ ದ ಸ್ಕ್ರೀನ್ ಕೂಡ ಅಷ್ಟೇ, ಅವರು ಸಿಕ್ಕಾಪಟ್ಟೆ ರೇಗಿಸ್ತಾರೆ, ಮಜಾ ಮಾಡ್ಕೊಂಡಿರ್ತೀವಿ. ಏನ್ ತುಂಬಾ ಇಷ್ಟ ಆಗುತ್ತೆ ಜಯರಾಜ್ ಅವರಲ್ಲಿ? ಯಾವ ಒಂದು ಗುಣ ಇಷ್ಟ ಆಗುತ್ತೆ? ಅವ್ರ ಪಾಡಿಗೋರು ಇರ್ತಾರೆ. ಆ್ಯಂಡ್ ನಂಗೆ ಫಸ್ಟ್ ಇಷ್ಟ ಆಗೋದೇನಂದ್ರೆ ಲೈಕ್ ಅವರು ಕೈಗೆ ಖಡ್ಗ ಹಾಕಿದಾರಲ್ವಾ, ನನಗೆ ಅದನ್ನ ನೋಡಿದಾಗೆಲ್ಲ ವಿಷ್ಣುವರ್ಧನ್ ಸರ್ ನೆನಪಾಗ್ತಾರೆ. ಐ ಆಮ್ ಫ್ಯಾನ್ ಆಫ್ ವಿಷ್ಣುವರ್ಧನ್ ಸರ್, ನಂಗೆ ಅವ್ರಂದ್ರೆ ತುಂಬಾ ಇಷ್ಟ. ಸೊ ಅವ್ರ ಕೈನ ಹಿಂಗೆಲ್ಲ ಮಾಡಬೇಕಾದ್ರೆ ಸೇಮ್ ಅವ್ರ ಲೈಕ್ ಈ ಸ್ಟ್ರಕ್ಚರು, ಆ ನರ್ವ್ಸು ಎಲ್ಲ ನನಗೆ ಸೇಮ್ ವಿಷ್ಣು ಸರ್ ಕೈನ ನೋಡ್ದಂಗೆ ಆಗುತ್ತೆ. ಅದೊಂದು ಖುಷಿ ನನಗೆ. ಓಕೆ. ಇನ್ನು ಸುನಿಲ್ ಪುರಾಣಿಕ್ ಸರ್ ಹಿರಿಯ ನಟರು, ಅಲ್ಲಿ ನಿಮ್ಮ ಮಾವನಾಗಿ ಅಂದರೆ ಅಲ್ಲಿ ಜಯರಾಜ್ ಅವರ ತಂದೆ ಆಗಿದ್ದಾರೆ. ಸೊ ಅವರಿಂದ ಅವರ ಒಂದು ಆ್ಯಕ್ಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಕಲಿಯೋದು ತುಂಬ ಇರುತ್ತೆ, ನೀವು ಫ್ರೆಷರ್ಸಿಗೆಲ್ಲ ಅಂತ. ನೀವೇನು ಇಷ್ಟಪಡ್ತೀರಾ ಆ್ಯಕ್ಟಿಂಗಲ್ಲಿ? ಹೇಳ್ಕೊಟ್ಟಿದ್ದಾರಾ ಅವರಿಂದ ಏನಾದ್ರು ಕಲ್ತಿದ್ದೀರಾ? ಅವರು ಹೇಳ್ಕೊಡ್ತಿರ್ತಾರೆ ನನಗೆ. ವಿದ್ಯಾರ್ಥಿನಿಯರ ಮೂಲಕ ನನಗೆ ಸುನಿಲ್ ಪುರಾಣಿಕ್ ಸರ್ ಪರಿಚಯ ಆಗಿದ್ದು. ಅವತ್ತಿಂದಾನು ಕ್ಲೋಸ್ ಆಫ್ ಮಾವ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಮಗಳಿದ್ರೆ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೋ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಸೊ ಏನೇ ಆದರೂ ಲೈಕ್ ಅವ್ರದ್ದು ಕಣ್ಣೇ ಮೇನ್ ಅಟ್ರಾಕ್ಷನ್. ಅವರು ಕಣ್ಣಲ್ಲಿ ಕೊಡೋವಂಥ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಆ ಕಡೆ ಆ್ಯಂಡ್ ಅವರು ಏನೇ ಒಂದು ಮುಖ್ಯವಾದ ಲೈನ್ಸ್ಗಳಾಗಿರ್ಬೋದು ಅವರು ಕ್ಯಾಮ್ರಾ ಮೂಲಕ ಡೆಲಿವರಿ ಮಾಡ್ತಾರೆ. ಇವಾಗ ನಮ್ದು ನಿಮ್ದು ಇಂಟ್ರಾಕ್ಷನ್ ಇದ್ರೆ ಆ ಥರ ಒಂದು ಇಂಪಾರ್ಟೆಂಟ್ ಲೈನ್ಸ್ ಇದ್ರೆ ಅದನ್ನ ಆಡಿಯನ್ಸಿಗೆ ತಿಳಿಸೋ ಥರ ಕ್ಯಾಮ್ರಾಗೆ ಡೆಲಿವರಿ ಮಾಡ್ತಾರೆ. ಆ್ಯಂಡ್ ಆ ಸ್ಟೈಲ್ ಆಗಿರ್ಬೋದು, ಇದರಲ್ಲೂ ಅವ್ರದ್ದೊಂದು ಸಿಗ್ನೇಚರ್ ಇದೆ, ಈ ಥರ ಮಾಡೋದು. ಪ್ರತಿಯೊಂದರಲ್ಲೂ ಏನಾದರೂ ಒಂದು ಸಿಗ್ನೇಚರ್ ಮಾಡ್ತಾರೆ. ಎಷ್ಟೇ ಉದ್ದ ಡೈಲಾಗ್ ಇದ್ರೂ ಅವರು ಅದನ್ನ ಮಿಸ್ ಮಾಡ್ದಲ್ಲೇ ಹೇಳ್ತಾರೆ. ಎಸ್, ಅದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಒಳ್ಳೆ ಕ್ಯಾರೆಕ್ಟರ್. ಅವರು ಸೀರಿಯಲ್ ಅಲ್ಲಿ ಹೀರೋ ಆಗಿ ಮಾಡ್ತಿದ್ದಾಗ ತುಂಬಾ ಜನ ಹೆಣ್ಮಕ್ಳು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ರು, ಅಷ್ಟು ಹ್ಯಾಂಡ್ಸಮ್ ಇದ್ರು. ಈಗಲೂ ಕೂಡ ಸುನಿಲ್ ಪುರಾಣಿಕ್ ಸರ್ ಹಾಗೇ ಇದ್ದಾರೆ, ಒಂದು ಸ್ವ್ಯಾಗನ್ನು ಮೇಂಟೈನ್ ಮಾಡ್ತಾರೆ. ಒಂದು ಸಿಗ್ನೇಚರ್ ಏನಾದ್ರು ಒಂದು ಡೈಲಾಗ್ ಡೆಲಿವರಿ ಇರ್ಬೋದು, ಅದರಲ್ಲಿ ಸಿಗ್ನೇಚರ್ ಅನ್ನೋದು ಇರತ್ತೆ ಅವ್ರದ್ದು. ಸೊ ನಿಮ್ಮ ಒಂದು ಸಿಗ್ನೇಚರ್, ಯಾಕೆಂದರೆ ತುಂಬ ಡೈಲಾಗ್ಸ್ಗಳಲ್ಲಿ ನೋಡ್ತೀವಿ, ಇಟ್ಮೇಲೆ ಅವರೇಕಾಳು ಅಂತ ಹೇಳೋದಿರ್ಬೋದು, ದೊರೆ ಅಂತ ಹೇಳೋದಿರ್ಬೋದು, ತುಂಬ ಅದರಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ಒಂದು ಸ್ವ್ಯಾಗ್. ಸೊ ಒಂದು ನಮ್ಮ ವೀಕ್ಷಕರಿಗೆ ಒಂದು ಜಯಲಲಿತಾದ ಒಂದು ಸೀನನ್ನು ಮಾಡಿ ತೋರಿಸ್ಬಹುದಾ? ಎಸ್, ಅದೇ ಸಿಗ್ನೇಚರ್ ಮಾಡಿ ತೋರಿಸ್ತೀನಿ. ಲಲಿತಾ ಜೈ ಲಲಿತಾ. ಓಕೆ, ಸೂಪರ್. ಈ ಒಂದು ಕ್ಯಾರೆಕ್ಟರ್ ನೀವು ಹೇಳಿದ್ರಿ ನಾನು ತುಂಬ ಸೈಲೆಂಟು, ಅದೇ ಜಯಲಲಿತಾ ನಿಮಗೆ ಆಪೋಸಿಟ್ ರೀಲಲ್ಲಿ. ಸೊ ಹೇಗೆ ನೀವು ಪ್ರಿಪೇರ್ ಆಗ್ತೀರಾ ಮುಂಚೆನೆ? ಅಂದರೆ ಆಮೇಲೆ ಭಾಷೆನೂ ಅಷ್ಟೇ, ನೀವು ಮಾತಾಡೋ ಭಾಷೆ ಬೇರೆ ಥರ ಇದೆ, ಅಲ್ಲಿ ಇಂಗ್ಲೀಷ್ ಮತ್ತು ಹಳ್ಳಿ ಭಾಷೆ ಎರಡೂ ಕೂಡ ಮಿಕ್ಸ್ ಇರುತ್ತೆ ನಿಮ್ಮ ಡೈಲಾಗ್ ಡೆಲಿವರಿ ಎಲ್ಲ. ಸೊ ಹೇಗೆ ಪ್ರಿಪೇರ್ ಆಗ್ತೀರಾ? ಮುಂಚೆನೆ ನಿಮಗೆ ಕತೆಗಳನ್ನ ಹೇಳಿರ್ತಾರಾ ಅಥವಾ ಸೀನ್ ಪೇಪರ್ಸ್ ಎಲ್ಲ ಕೊಟ್ಟಿರ್ತಾರಾ? ನೀವು ಪ್ರಿಪೇರ್ ಆಗ್ತೀರಾ ಮನೆಯಲ್ಲಿ ಅಂತ?
ಎಸ್, ನನಗೆ ಸ್ಟಾರ್ಟಿಂಗಲ್ಲೇ 1-2 ಡೇಸ್ ಏನಕ್ಕಂದರೆ ಇಮಿಡಿಯೇಟಾಗಿ ಆ ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರಿಗೆ ಸ್ವಿಚ್ ಆಗಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಏನಕ್ಕಂದರೆ ಡೈಲಿ ಲೈಫ್ ನಾವು ಡೈಲಿ ಮಾಡ್ತಿರೋದ್ರಿಂದ ಅಭ್ಯಾಸ ಆಗಿಬಿಟ್ಟಿರುತ್ತೆ ಆ ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ ಸ್ವಿಚ್ ಆಗೋದಕ್ಕೆ ತುಂಬ ಕಷ್ಟ ಆಯಿತು. ಒಂದು 2 ಡೇಸ್ ವರ್ಕ್ಶಾಪ್ ತಗೊಂಡ್ರು. ಅದಾದ ನಂತರ ನಾನು ಡಿಸೈಡ್ ಮಾಡಿದೆ. ಸೊ ಲೈಕ್ ಮನಸ್ವಿ ಆಗಿರೋದಕ್ಕಿಂತ ನಾನು ಲಲಿತಾ ಆಗಬೇಕು ಆಗಿದ್ರೆ ಮಾತ್ರ ನಾನು ಪರ್ಫಾರ್ಮ್ ಮಾಡೋದಕ್ಕಾಗೋದು, ಇಲ್ಲಾಂದರೆ ಆಗಲ್ಲ ಅಂತ. ಸೊ ಹಳ್ಳಿ ಸ್ಲ್ಯಾಂಗ್ ನನಗೇನು ಕಷ್ಟ ಆಗಿಲ್ಲ. ಏನಕ್ಕಂದರೆ ನಾನು 6 ವರ್ಷ ಹಳ್ಳಿಲೇ ಬೆಳೆದೋಳು. ಕುಣಿಗಲಲ್ಲಿ ಇದ್ದೆ ನಾನು. 6 ವರ್ಷ ಹಳ್ಳಿಲೇ ಬೆಳೆದೋಳು. ಸೊ ನನಗೇನು ಕಷ್ಟ ಆಗಲಿಲ್ಲ. ಹಳ್ಳಿ ಸ್ಲ್ಯಾಂಗ್ ಲೈಕ್ ಮಂಡ್ಯ ಸ್ಲ್ಯಾಂಗ್ ಎಲ್ಲ ಬರುತ್ತೆ. ಸೊ ಅದೇನು ಟಫ್ ಅನಿಸ್ಲಿಲ್ಲ. ಬಟ್ ಒಂದು ಸ್ವಿಚ್ ಆ್ಯಂಡ್ ಆಫ್, ಲೈಕ್ ಇವಾಗ ಕೋಪ ಮಾಡ್ಕೊಂಡಿದ್ರೆ ಇಮಿಡಿಯೇಟಾಗಿ ನಾನು ಖುಷಿಯಾಗಿ ಸ್ವಿಚ್ ಆಗೋವಂಥದ್ದು, ಅದೆಲ್ಲ ಸ್ವಲ್ಪ ಕಷ್ಟ ಆಯ್ತು ನನಗೆ. ಬಟ್ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದಷ್ಟು ಸೀನ್ಸ್ಗಳನ್ನ ಲೈಕ್ ಈ ಥರ ಸೀಕ್ವೆನ್ಸ್ ಏನಾದರೂ ಬಂದರೆ ನಾನು ಹೇಗೆ ಮಾಡ್ಬೋದು ಅಂತ 2-3 ಟೈಮ್ಸ್ 2-3 ವೇಸಲ್ಲಿ ನಾನೇ ಪ್ರಾಕ್ಟೀಸ್ ಮಾಡ್ಕೋತಿದ್ದೆ. ಆ್ಯಂಡ್ ಆದಮೇಲೆ ನನಗೆ ಅಷ್ಟು ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಈಸಿ ಆಯಿತು. ಏನಕ್ಕಂದರೆ ನನ್ನ ಒರಿಜಿನಲ್ ಕ್ಯಾರೆಕ್ಟರು ಲಲಿತಾ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ನಲ್ಲ, ಸೊ ಕಷ್ಟ ಏನು ಅನಿಸ್ಲಿಲ್ಲ. ಓಕೆ, ಕುಣಿಗಲ್ ಅಂದರೆ ನಿಮ್ಮದು ಬೇಸಿಕಲಿ ಕುಣಿಗಲ್ಲ ನೇಟಿವ್, ಅಥವಾ ನೀವೆಲ್ಲಿ ಇರೋದು? ಬೆಂಗಳೂರಲ್ಲಿ ಇರೋದಾ ಜಯಲಲಿತಾ? ನಾನು ಹುಟ್ಟಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಅಪ್ಪಂದು ಚಿಕ್ಕಮಂಗ್ಳೂರು ಆ್ಯಂಡ್ ಅಮ್ಮಂದು ಕುಣಿಗಲ್. ಹುಟ್ಟಿ ನಾನು ಒಂದು 4th ಸ್ಟ್ಯಾಂಡರ್ಡ್ವರೆಗೂ ಬ್ಯಾಂಗ್ಳೂರಲ್ಲಿ ನಾನು ಸ್ಟಡೀಸ್ ಮಾಡಿದೆ. ಅದಾದ ನಂತರ ಕುಣಿಗಲ್ಗೆ ಹೋದೆ. ನಾನು ಹಾಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಜ್ಜಿ ತಾತನ ಜೊತೆನೇ ಬೆಳೆದಿದ್ದು. ಸೊ ಅವರು ಕುಣಿಗಲ್ಗೆ ಹೋದ್ರು. ಇನ್ನು ನನಗೂ ಲೈಕ್ ಅವ್ರ ಜೊತೆನೇ ಬೆಳೆದಿರೋದ್ರಿಂದ ನಾನು ಹಾಗೆ ಕುಣಿಗಲ್. ಹೇಗೆ ಫ್ರೆಂಡ್ಸ್ ಎಲ್ಲ ತುಂಬಾ ಜಾಸ್ತಿ ಇದ್ದಾರಾ, ಅಥವಾ ಓನ್ಲಿ ಫ್ಯಾಮಿಲಿಗೆ ಮಾತ್ರ ಸ್ಟಿಕ್ ಆನ್ ಆಗಿದ್ದೀರಾ? ಯಾವ ಥರ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇರ್ತಾರಾ? ಹೊರಗಡೆ ಸುತ್ತೋದು, ಪಾರ್ಟಿ, ಪಬ್ ಈ ಥರ ಎಲ್ಲ ಯಾವ ಥರ ಹುಡುಗಿ ಮನಸ್ವಿನಿ? ನಾನು ಮೋಸ್ಟ್ ಆಫ್ ಆಲ್ ಮನೆ. ಓಕೆ, ಫ್ರೆಂಡ್ಸ್ ಜೊತೆ ಆಚೆ ಸುತ್ತದ್ದು ಏನೂ ಇಲ್ಲ. ಏನಕ್ಕಂದರೆ ಅಮ್ಮ ತುಂಬಾ ಸ್ಟ್ರಿಕ್ಟು. ಅಮ್ಮನ ಮಗಳು ಹಾಗಾದ್ರೆ? ಅದೌದು, ಎಲ್ಲೂ ಬಿಡೋದಿಲ್ಲ ಅಮ್ಮ ಆಚೆ. ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೂ ಅಪ್ಪನೇ ಡ್ರಾಪ್ ಮಾಡ್ತಾರೆ, ಕರ್ಕೊಂಡು ಬರ್ಬೇಕಂದ್ರೂ ಅಪ್ಪನೇ ಬರ್ತಾರೆ. ಓಕೆ, ನೀವು ಕಾಲೇಜ್ಗೆ ಹೋಗ್ತಿರೋದಾ ಇವಾಗ? ಕಾಲೇಜ್ ಏನು ಓದ್ತಾ ಇದ್ದೀರಾ ಮನಸ್ವಿನಿ? ನಾನು BCom. ಓಕೆ, ಬೆಂಗಳೂರಲ್ಲೇನಾ? ಎಸ್, ಬ್ಯಾಂಗ್ಳೂರ್. ಓಕೆ, ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಇನ್ನ ನೀವು ಕಾಲೇಜ್ ಮುಗಿಸಿ ಬಂದಿದ್ದೀರಾ ಅಂತ. ಸೊ ಮಾಡ್ಲಿಂಗ್ ಏನಾದ್ರು ಟ್ರೈ ಮಾಡಿದ್ರಾ? ಇಲ್ಲ, ಮಾಡ್ಲಿಂಗ್ ಟ್ರೈ ಮಾಡಲ್ಲ. ನಂಗೆ ಮಾಡ್ಲಿಂಗ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮಾಡ್ಲಿಂಗ್ ಮಾಡಬೇಕು ಅಂತ. ಓಕೆ, ಸೊ ಇವಾಗ ನೀವು ಅಟ್ ಪ್ರೆಸೆಂಟ್ ಹೇಗೆ ಮೇಂಟೈನ್ ಮಾಡ್ತೀರಾ? ನೀವು ಶೂಟಿಂಗ್ ಇರತ್ತೆ, ಶೂಟಿಂಗ್ ಸ್ಕೆಡ್ಯೂಲ್ಸ್ ಆ್ಯಂಡ್ ಓದೋದು ಎಲ್ಲ ಹೇಗೆ ಮೇಂಟೈನ್ ಆಗುತ್ತೆ? 15 ಡೇಸ್ 1 ಮಂತಲ್ಲಿ 15 ಡೇಸ್ ಶೂಟಿಂಗ್ ಇದ್ದರೆ ಇನ್ನು 15 ಡೇಸ್ ಅಥವಾ ಒಂದು 10 ಡೇಸ್ ಕಾಲೇಜಿಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ಅವರು ಕಾಲೇಜವರು ಅಷ್ಟೇ. ನಾನು ಓದ್ತಿರೋದು ಸೆಂಟ್ ಫ್ರಾನ್ಸಿಸ್ ಕಾಲೇಜಲ್ಲಿ. ಅವರು ತುಂಬ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ದೇರ್ ಸಪೋರ್ಟ್ ನಾನು CL ಮಾಡೋದಕ್ಕಾಗತ್ತೆ. ಇಲ್ಲ ಅವ್ರು ರಜಾ ಕೊಡಲ್ಲ ಅಂದಿದ್ರೆ ನಾನು ಎಜುಕೇಷನ್ನ ಡ್ರಾಪ್ ಮಾಡಬೇಕಾಗಿತ್ತು. ಓಕೆ ಓಕೆ. ಸೊ ಅವರು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಲೈಕ್ ಏನಾದರೂ ಇದ್ದರೆ ಮ್ಯಾನೇಜ್ ಮಾಡ್ಕೋತೀನಿ, ಸ್ಟಡೀಸ್ ಏನಾದರೂ ಇದ್ದರೆ. ಓಕೆ, ಯಾವುದೇ ಒಬ್ಬ ಕಲಾವಿದರಿಗೆ ಡ್ರೀಮ್ ರೋಲ್ ಅಂತ ಇರುತ್ತೆ. ಆವಾಗಲೇ ಹೇಳಿದ್ರಿ ನಾನು ವಿಷ್ಣುವರ್ಧನ್ ಸರ್ದು ಫ್ಯಾನ್ ಅಂತ. ಸೊ ಅಟ್ ಪ್ರೆಸೆಂಟ್ ನಿಮಗೆ ಯಾವ ಹೀರೋ ತುಂಬ ಇಷ್ಟ ಆಗ್ತಾರೆ? ಯಾವ ಹೀರೋಯಿನ್ಗೆ ನೀವು ಫ್ಯಾನ್ ಆಗಿದ್ದೀರಾ? ಹೀರೋಯಿನ್, ಯಾವ ಹೀರೋಯಿನಿಗೆ ಫ್ಯಾನ್? ಹೀರೋ ಆ್ಯಂಡ್ ಹೀರೋಯಿನ್. ಹೀರೋ ಅಂತ ಅಂದ್ರೆ ಲೈಕ್, ಯಾಕಂದ್ರೆ ನೀವು ಸೀರಿಯಲ್ ಅಲ್ಲಿ ಯಶ್ಗೆ ತುಂಬಾ ಫ್ಯಾನ್ ನೀವು. ಸೊ ಹೀರೋನು ಕೂಡ ಹಂಗೆ ಇರ್ತಾರೆ, ಸೊ ಅದೇ ಮ್ಯಾನರಿಸಮ್ ಅಲ್ಲಿ ಇರ್ತಾರೆ. ಹಾಗಾಗಿ ನಿಮ್ಗೆ ಜಯರಾಜ್ ಅಂದ್ರೆ ನೋಡಿದ ತಕ್ಷಣ ನಿಮ್ಗೆ ಒಂಥರ ಕ್ರಶ್ ಆಗಿರುತ್ತೆ ಅವ್ರ ಮೇಲೆ. ಸೊ ನಿಮ್ಗೆ ರಿಯಲ್ ಆಗಿ ಯಾವ ಹೀರೋ ಇಷ್ಟ, ಯಾವ ಹೀರೋಯಿನ್ ಇಷ್ಟ? ಹೀರೋಯಿನ್ ಅಂತ ಬಂದ್ರೆ ನನಗೆ ಪ್ರೆಸೆಂಟ್ ಇಲ್ಲ, ಆಲ್ಮೋಸ್ಟ್ ಓಲ್ಡೇನೆ ಮಾಲಾಶ್ರೀ ಮ್ಯಾಮ್. ಅಟ್ ಪ್ರೆಸೆಂಟ್ ಬಂದು ಶ್ರೀಲೀಲಾ ಅವರು, ಆ್ಯಂಡ್ ದೆನ್ ಅಷ್ಟೇ ಅಟ್ ಪ್ರೆಸೆಂಟ್ ನನಗೆ ಅಷ್ಟೇ. ಆ್ಯಂಡ್ ಹೀರೋ ಆಲ್ಮೋಸ್ಟ್ ನನಗೆ ಇವರೇ ಇಷ್ಟ ಅಂತ ನಾನು ಏನು ಇಲ್ಲ. ವಿಷ್ಣುವರ್ಧನ್ ಸಿನಿಮಾಗಳು ನೋಡ್ತೀರಾ? ಇಲ್ಲ, ನಾನು ಅಷ್ಟು ಸಿನಿಮಾಗಳನ್ನ ನೋಡೋದಿಲ್ಲ. ಮತ್ತೆ ಹೇಗೆ ನಿಮ್ಗೆ ಕಿರುತೆರೆಗೆ ಇಂಟ್ರೆಸ್ಟ್ ಬಂದಿದ್ದು, ಸೀರಿಯಲ್ಗೆ? ಯಾಕೆಂದ್ರೆ ಸಿನಿಮಾ ಅಷ್ಟು ನೋಡಲ್ಲ ಅಂತ ಹೇಳ್ತೀರಾ, ಹೇಗೆ ನೀವು ಬಂದಿದ್ದಾಗ? ಪ್ರಶ್ನೆಗೆ ನನಗೂ ಉತ್ತರ ಗೊತ್ತಿಲ್ಲ. ಏನಂದ್ರೆ ನಾನು ಅವಾಗ್ಲಿಂದನೂ ಲೈಕ್ ಹಳ್ಳಿಲೇ ಬೆಳೆದಿದ್ದು. ಸೊ ನನಗೇನಂದ್ರೆ ಮೈಂಡ್ ಸೆಟ್ ಬರೀ ಓದು, ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಆ ಥರ ಇತ್ತು. ಇಂಡಸ್ಟ್ರಿಗೆ ಬರಬೇಕು ಅಥವಾ ನಾನು ಹೀರೋಯಿನ್ ಆಗಬೇಕು ಅಂತ ಲೈಕ್ ಆ ಥರ ಥಾಟ್ಸೇ ಇರಲಿಲ್ಲ ನನಗೆ. ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಜನ ರೇಗ್ಸೋರು, ನೀನು ಹೀರೋಯಿನ್ ಆಗ್ತೀಯಾ ಅಂತ. ಸೊ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಬಟ್ ಅದಾದಮೇಲೆ ಅಣ್ಣ ಫಸ್ಟು, ಅಂದರೆ ನನ್ಗೆ ಅಣ್ಣ ಇದ್ದಾನೆ, ಅವ್ನು ಫಸ್ಟ್ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು.
ಅವ್ನು ಸ್ವಲ್ಪ ದಿನ ಆದ್ಮೇಲೆ ಡ್ರಾಪ್ ಮಾಡಿ ಅವ್ನು IT ಫೀಲ್ಡಿಗೆ ಬಂದ್ಬಿಟ್ಟ. ಸೊ ಒಂದಷ್ಟು ಕಾಂಟ್ಯಾಕ್ಟ್ಸ್ ಹಂಗೆ ಇತ್ತು ಅವ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ. ಅವ್ನು ಯಾವಾಗೆಲ್ಲ ನನ್ನ ಫೋಟೋನ ಸ್ಟೇಟಸ್ಗೆ ಹಾಕ್ತಿದ್ನೋ ಅವಾಗ ಒಂದು 2-3 ಜನ ಒಬ್ರು ಡೈರೆಕ್ಟರ್ ಕೇಳಿದ್ರು, ಯಾಕೆ ನಿನ್ನ ತಂಗಿನೂ ಹೀರೋಯಿನ್ ಮಾಡಿಸ್ಬೋದಲ್ವಾ, ಅವರು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂತ. ನಾನು 10th ಇರಬೇಕಾದ್ರೆ ಒಂದು ಆಡಿಷನ್ ಕೊಟ್ಟಿದ್ದೆ, ಒಂದು ಯಾವುದೋ ಒಂದು ಸೀರಿಯಲಿಗೆ ಆಡಿಷನ್ ಕೊಟ್ಟಿದ್ದೆ. ಆ್ಯಂಡ್ ದೆನ್ 10th ಟೈಮಲ್ಲೇ ನನಗೆ ವಿದ್ಯಾರ್ಥಿನಿಯರೇ ಅಂತ ಮೂವಿ ಆಡಿಷನ್ ಬಂತು. ಸೊ ಹೋಗ್ಬಿಟ್ಟು ಏನೂ ಇಲ್ಲ, ನಾನು ನಾರ್ಮಲ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರು, ಆ ಥರ ಓದ್ದಂಗೆ ಬಂದ್ಬಿಟ್ಟೆ. ಪದ್ಯ ಹೇಗೆ ಹೇಳ್ತಾರೆ ಹಾಗೆ ಹೇಳ್ಬಿಟ್ಟು ಬಂದೆ. ಸೊ ಡೈಲಾಗ್ ಡೆಲಿವರಿನೇ ಒಂಥರ ನಿಮ್ಗೆ ಆಡಿಷನ್ ತರ. ಹಾಂ. ಸೊ ಬಂದಮೇಲೆ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ ಕಾಲ್ ಮಾಡಿ ಹೇಳಿದ್ರು ಅಮ್ಮನಿಗೆ. ಓಕೆ ನನ್ಗೇನೂ ಗೊತ್ತಿಲ್ಲ, ಇಂಡಸ್ಟ್ರಿ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಮಮ್ಮಿ ನಾನು ಏನು ಮಾಡಲಿ ಮಮ್ಮಿ ಅಲ್ಲಿ ಹೋಗ್ಬಿಟ್ಟು ಅಂತ ಈ ಥರ ಕೇಳ್ತಿದ್ದೆ. ಆ್ಯಂಡ್ ದೆನ್ ಅವ್ರು 2 months ವೆಯ್ಟ್ ಮಾಡಿ ನನಗೆ 2 months ವರ್ಕ್ಶಾಪ್ ಕೂಡ ಕೊಟ್ಟರು ಒಂದಷ್ಟು ಜನ ಆರ್ಟಿಸ್ಟ್ಗಳ ಜೊತೆ. ಸೊ ಆ ಡೈರೆಕ್ಟರ್ ಹೇಳಿದ್ರು ಲೈಕ್ ಇಂಡಸ್ಟ್ರಿ ಅಂದರೆ ಹೀಗೆ. ಆಗ್ಲೂ ಅಷ್ಟೇ ನನಗೆ ಹಳ್ಳಿ ಸ್ಲ್ಯಾಂಗೇನೆ ಬತ್ತೈತೆ ಹೋಗ್ತೈತೆ ಹಿಂಗೆ ಮಾತಾಡ್ತಿದ್ದೆ ನಾನು. ಅವರು ಚೇಂಜ್ ಮಾಡಿದ್ರು, ಇಲ್ಲ ನೀನು ಬೆಂಗಳೂರು ಸ್ಲ್ಯಾಂಗಲ್ಲಿ ಮಾತಾಡಬೇಕು, ಒಂದು ಸ್ವಲ್ಪ ಚೇಂಜ್ ಆಗಬೇಕು, ನೀನು ಮಾಡೆಲ್ ಥರ ಇರಬೇಕು ಅಂತ ಚೇಂಜ್ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಆವಾಗಲೂ ಅಷ್ಟೇ, ಮೂವಿ ಮಾಡಿದ್ಮೇಲೂ ಅಮ್ಮ ನನಗೆ ಇಂಡಸ್ಟ್ರಿ ಸೆಟ್ ಆಗೋಲ್ಲ ಅನಿಸುತ್ತೆ, ನಾನು ಓದ್ಕೊಂಡೇ ಇರ್ತೀನಿ ಅಂತ. ಬಟ್ ಇಂಡಸ್ಟ್ರಿ ನನ್ನ ಬಿಡಲಿಲ್ಲ. ಎಲ್ಲಿ ಅನ್ನ ತಿನ್ನಬೇಕು ಅಂತ ಬರ್ದಿರುತ್ತೋ ಲೈಕ್ ಅಲ್ಲೇ ಇರಬೇಕಲ್ವಾ. ಸೊ ಇಂಡಸ್ಟ್ರಿನೇ ಕರ್ಕೊಂಡು ಹೋಗ್ತಾ ಇದೆ. ಇವಾಗ ಐ ಲವ್ ಮೈ ಜಾಬ್. ಓಕೆ, ಹಾಗಾದ್ರೆ ನಿಮ್ಗೆ ಈಗ ಯಾವ್ದು ಡ್ರೀಮ್ ರೋಲ್ ಇದೆ? ನಾನು ಈ ಥರದ್ದು ಒಂದು ರೋಲ್ ಮಾಡಬೇಕು, ಯಾಕಂದ್ರೆ ಆಲ್ರೆಡಿ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿದ್ದೀರಾ, ಕಳೆದ ಹಿಂದಿನ ಸೀರಿಯಲ್ಗೂ ಹೀರೋಯಿನ್ ಆಗಿದ್ದೀರಾ. ಸೊ ಇವಾಗ ಯಾವ್ದು ಒಂದು ಡ್ರೀಮ್ ರೋಲ್, ನಾ ಇಂಥ ಒಂದು ರೋಲ್ ಮಾಡಬೇಕು ಅಂತ, ಅಥವಾ ನಿಮ್ಮ ಸೀರಿಯಲಲ್ಲೇ ಯಾರ್ದಾದ್ರು ಒಂದು ರೋಲ್ ನೋಡಿ ನಾನು ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಏನಾದ್ರು ಅನ್ಸಿದ್ಯಾ? ಆ ಥರ ಅನಿಸಿದೆ. ನಾನು ಲೈಕ್ ಇದೇ ಥರ ಒಂದು ಬೋಲ್ಡ್ ಕ್ಯಾರೆಕ್ಟರ್, ಮತ್ತು ಒಂದು ಈ ಬಾಹುಬಲಿಲಿ ಅನುಷ್ಕಾ ಶರ್ಮಾ ಮ್ಯಾಮ್ ಲೈಕ್ ಅವರು ಮೈಥಾಲಜಿ ಮೂವೀಸ್ ಈ ಥರ ಅವ್ರ ಥರ ಒಂದಷ್ಟು ರೋಲ್ಗಳು. ಆ್ಯಂಡ್ ದೆನ್ ಸಸ್ಪೆನ್ಸ್ ಥ್ರಿಲ್ಲರ್ ಹುಡುಕ್ತಾರಲ್ಲ ಪೊಲೀಸ್, ಆ ಥರದೊಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಇಷ್ಟ. ಓಕೆ, ನೀವು ಓದೋದನ್ನ ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್, ಸಿಂಗಿಂಗ್ ಈ ಥರ ಏನಾದರೂ ಎಕ್ಸ್ಟ್ರಾ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಈ ಥರದ್ದು ಏನಾದರೂ ಟ್ರೈ ಮಾಡಿದ್ದೀರಾ? ನನಗೆ ಸ್ಪೋರ್ಟ್ಸ್ ಅಂದರೆ ಜಾಸ್ತಿ ಇಷ್ಟ. ನನಗೆ ಏನಾದರೂ ಬ್ರೇಕ್ ಸಿಕ್ಕಿದ್ರೆ ನಾನು ಡ್ಯಾನ್ಸ್ ಮಾಡಬೇಕು ಅಥವಾ ಸಿಂಗಿಂಗ್ ಆ ಥರ ಏನೂ ಇರಲ್ಲ. ಏನು ಸ್ಪೋರ್ಟ್ಸ್ ಸಿಗುತ್ತೆ, ಯಾವ ಸ್ಪೋರ್ಟ್ಸಲ್ಲಿ ಪರ್ಫಾರ್ಮ್ ಮಾಡೋದು ಅದೇ ಜಾಸ್ತಿ ಥಿಂಕ್ ಮಾಡ್ತೀನಿ. ಸ್ಪೋರ್ಟ್ಸ್ ತುಂಬ ಇಷ್ಟ ನನಗೆ. ಓಕೆ, ಇನ್ನು ಸೀರಿಯಲ್ ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ 2 ತಿಂಗಳ ಒಂದು ಕಂಪ್ಲೀಟ್ ಜರ್ನಿ ಮುಗಿಸಿದಿರಾ. ನೋಡಿದ ತಕ್ಷಣ ಜಯಲಲಿತಾ ಅಂತ ಮಾತಾಡಿಸ್ತಾರೆ, ತುಂಬಾ ಜನ ಬಂದ್ ಫೋಟೋ ತೆಗೆಸ್ಕೊಳ್ತಿರ್ತಾರೆ. ಸೊ ಏನ್ ಅನ್ಸುತ್ತೆ, ಯಾರು ತುಂಬಾ ಸ್ಪೆಷಲ್ ಆಗಿ ನಿಮ್ನ ಫ್ಯಾನ್ ತರ ಟ್ರೀಟ್ ಮಾಡಿರೋರು ಯಾರು ಒಬ್ರು ಇದಾರಾ? ಸ್ಪೆಷಲ್ ಮೂಮೆಂಟ್ ಏನಾದ್ರು ಇದೆಯಾ? ರೀಸೆಂಟ್ ಆಗಿ ನಾನು, ಏಕಂದ್ರೆ ನನ್ಗೆ ಉದಯದಲ್ಲಿ ಅಷ್ಟು ಇದು ಸಿಕ್ಕಿರ್ಲಿಲ್ಲ, ಆಡಿಯನ್ಸ್ ಒಂದಷ್ಟು ಜನ ಗುರುತಿಸ್ತಿದ್ರು. ಬಟ್ ಅದಾದ್ಮೇಲೆ ರೀಸೆಂಟ್ ಆಗಿ ನಾನು ಗದಗಿಗೆ ಹೋಗಿದ್ದೆ. ಅಲ್ಲಿ ಒಂದು ಅಯ್ಯಪ್ಪನ ಟೆಂಪಲ್ ಇತ್ತು, ಲಕ್ಷ ದೀಪೋತ್ಸವ ನಡೀತಿತ್ತು. ಸೊ ನಂಗೆ ತುಂಬ ಇಷ್ಟ ಅಯ್ಯಪ್ಪ ಅಂತ ನಾನು ಟೆಂಪಲ್ಗೆ ಹೋಗಿದ್ದೆ. ಸುಮ್ಮನೆ ಕೂತಿದ್ದೆ ಆಚೆ, ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಅಂತ ಆಚೆ ಕೂತ್ಕೊಂಡಿದ್ದೆ. ಯಾವುದೋ ಒಂದು ಚಿಕ್ಕ ಹುಡುಗಿ ಬಂದ್ಬಿಟ್ಟು ದೂರದಿಂದ ಜಯಲಲಿತಾ ಅಂತ ಅವಳು ಹೇಳಿದ್ಲು. ಸೊ ಅವಾಗಿಂದ ಅವಾಗ ಒಂಥರ ಖುಷಿ ಆಯಿತು. ಇಷ್ಟು ಬಂದಿದ ತಕ್ಷಣ, ಅಕ್ಕ ನೀನು ಲಲಿತಾ ಅಲ್ವಾ, ನಾನು ನಿನ್ನ ಸೀರಿಯಲ್ ಡೈಲಿ ನೋಡ್ತೀನಿ, ನೀನು ಈ ಥರ ಎಲ್ಲ ಮಾಡ್ತೀಯಲ್ಲ, ನನಗೆ ಅದೆಲ್ಲ ತುಂಬ ಇಷ್ಟ, ಒಂದೇ ಒಂದು ಸರಿ ಮಾಡು ಆ ಥರ. ಒಂದಷ್ಟು ಜನ ಅವಳು ಹೋಗಿ ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಬಂದ್ಲು. ಅವಳೇ ಹೋಗಿ ಒಂದಷ್ಟು ಜನ ಕೇಳಿದ್ರು ಲಲಿತಾ ಬಂದಿದ್ದಾಳೆ ಅಂತ. ಸೊ ಅವತ್ತು ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಒಂದಷ್ಟು ಜನ ಬಂದರು, ಅಕ್ಕ ನಿಮ್ಮ ಸೀರಿಯಲ್ ಡೈಲಿ ನೋಡ್ತೀವಿ, ನಿಮ್ಮ ಕ್ಯಾರೆಕ್ಟರ್ ತುಂಬ ಇಷ್ಟ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಪಟ್ಪಟ ಅಂತ ಮಾತಾಡ್ತೀರಾ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಕ್ಕ ಅಂತ. ಅಲ್ಲಿಂದ ನನಗೆ ಅವತ್ತೊಂಥರ ಸ್ಪೆಷಲ್ ಮೂಮೆಂಟ್ ಅನಿಸ್ತು ಆ ಟೆಂಪಲಲ್ಲಿ. ಎಷ್ಟೊಂದು ಜನ ಗುರ್ತಿಡಿದ್ರು, ಮುತ್ತಾಕೊಂಡು ಬಿಟ್ಟಿದ್ರು ಹಾಗೆ. ಆ ಥರ ತುಂಬಾ ಒಳ್ಳೆತನ ಇರ್ಬೋದು, ನಿಮ್ಮ ಒಂದು ರಗಡ್ನೆಸ್ ಇರ್ಬೋದು, ಆ ರೌಡಿ ಬೇಬಿ ತರ ಮಾತಾಡೋದಿರ್ಬೋದು, ಜನರಿಗೆ ತುಂಬಾ ಇಷ್ಟ ಆಗಿದೆ. ನಿಮ್ಮ ತಂದೆ ಮತ್ತೆ ಮಗಳ ಕ್ಯಾರೆಕ್ಟರ್ ತುಂಬಾ ವಿಭಿನ್ನವಾಗಿದೆ. ಯಾಕಂದ್ರೆ ಹೆಣ್ಮಕ್ಳು ತಂದೆ ಜೊತೆ ಅಷ್ಟೊಂದು ಸಿಂಗ್ಯುಲರ್ ಅಲ್ಲಿ, ಏಕವಚನದಲ್ಲಿ ಅವರ ಹೆಸರನ್ನ ಹಿಡಿದು ಮಾತಾಡ್ಸೋದು ಕಡಿಮೆ. ಸೊ ಅವರು ತಂದೆಯವರು ನಿಮ್ನ ಲಾಲಮ್ಮ ಅಂತ ಕರೀತಾರೆ, ನೀವು ಸುಬಣ್ಣ ಅಂತೀರಾ. ಸೊ ಹೇಗಿರುತ್ತೆ ಆನ್ ಸ್ಕ್ರೀನ್? ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಸೀನ್ಸ್ ಗಳು ನಿಮ್ಮಿಬ್ರದ್ದು ನೋಡೋದು. ಸೊ ಲಾಸ್ಟ್ ಯಾವ್ದಾದ್ರು ಒಂದು ನಿಮ್ಮ ತಂದೆ ಜೊತೆ ಒಂದು ಸೀನ್ ಅನ್ನ ಹೇಳ್ಬೋದಾ ಅಂತ? ಅದೊಂದು ತುಂಬಾ ವಿಭಿನ್ನವಾಗಿರುತ್ತೆ, ಆ ಒಂದು ಡೈಲಾಗ್ಸ್ ಡೆಲಿವರಿ ಇದೆಯಲ್ಲ, ಸುಬಣ್ಣ ಅನ್ನೋದಿದೆಯಲ್ಲ, ಅದೊಂದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸುಬಣ್ಣ ಸುಬಣ್ಣ ಸುಬಣ್ಣ
ಸು ತೆಗೆದ್ರೆ ಬಣ್ಣ, ಬಾ ತೆಗೆದ್ರೆ ಸುಣ್ಣ. ಏನ್ ಸುಬ್ಬಣ್ಣ ನೀನು. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸೇಮ್ ಹಂಗೆ ನೋಡ್ಲಿಕ್ಕೆ ಅಪ್ಪ ಮಗಳು ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಅನಿಸ್ತಿರತ್ತೆ. ಸೊ ಅಷ್ಟೇ ಪ್ರೀತಿನೂ ಇರುತ್ತೆ. Yes. ಅಪ್ಪನ ಜೊತೆ ನಿಮ್ಮ ಪ್ರೀತಿ ಮಾಡ್ತಿರೋ ಹುಡುಗನ್ ಬಗ್ಗೆ ಹೇಳ್ಕೊಂಡಿದೀರಾ ಆಲ್ರೆಡಿ ಇವಾಗ ಈ ಸೀರಿಯಲ್ ಇಲ್ಲ, ಅಲ್ಲಿ? ಹೇಳ್ಕೊಂಡಿಲ್ಲ ನಾನು, ಬಟ್ ಒಂದ್ ಸಣ್ಣ ಕ್ಲೂ ಕೊಟ್ಟಿದ್ದೀನಿ ಅವ್ರಿಗೆ. ಏನಕ್ಕಂದ್ರೆ ಇನ್ನ ಲಲಿತನ್ಗೆನೆ ಅದನ್ನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನ, ನಂಗೆ ಪ್ರೀತಿನೇ ಆಗಿದ್ಯಾ ಅನ್ನೋದರ. ಅಂಡ್ ಸುಬ್ಬಣ್ಣನ ಜೊತೆನೂ ಅಷ್ಟೇ, ಆಫ್ ದ ಸ್ಕ್ರೀನು ಹಾಗೆ ಇರ್ತೀನಿ, ಅವರು ನನ್ನ ಹಾಗೆ ಟ್ರೀಟ್ ಮಾಡ್ತಾರೆ. ಓಹ್ ಮನೆಗೆ ಡಾನ್ ಬಿಡು ನೀನು ಅಂತ. ಸುಬ್ಬಣ್ಣ ಅಂತಂದ್ರೆ ಆಯ್ತು ಬಿಡಮ್ಮ, ನಿನ್ನ ಹತ್ರ ಮಾತಾಡೋದಕ್ಕೆ ಬರೋದಿಲ್ಲ, ಆಯ್ತು ನೀನೇ ಡಾನು. ಲೈಕ್ ಆಫ್ ದ ಸ್ಕ್ರೀನು ಹಿಂಗೆ ರೇಗಿಸ್ಕೊಂಡು ಚೆನ್ನಾಗಿರ್ತೀವಿ. ಅಂಡ್ ಆ ಒಂದು ಬಾಂಡಿಂಗ್ ನಂಗೆ ತುಂಬಾ ಇಷ್ಟ. ಯೂಶಲಿ ಎಲ್ಲರೂ ಅಪ್ಪಂಗೆ ಮಗಳಂದ್ರನೇ ಇಷ್ಟ, ತುಂಬಾ ಜನ ಇಷ್ಟಪಡ್ತಾರೆ. ಅಂಡ್ ಒಂದು ತಂದೆ ತಾಯಿ ಇಲ್ದಲೆ 3 ಜನ ಮಕ್ಕಳನ್ನ ಹೇಗೆಲ್ಲ ಸಾಕ್ತಾರೆ. ಬಡೂರಾಗಿದ್ರು ನಾವ್ ಎಷ್ಟು ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಒಬ್ರಿಗೊಬ್ರು ಊಟ ತಿನ್ಸೋದಾಗಿರ್ಬೋದು. ತಾಯಿ ಇಲ್ಲ ಅನ್ನೋ ಒಂದು ಭಾವನೆನೇ ಕಾಡೋದಕ್ಕೆ ಬಿಡೋದಿಲ್ಲ ಅವರು, ಅಷ್ಟು ಚೆನ್ನಾಗಿ ಸಾಕಿರ್ತಾರೆ. ಏನೇ ಕೇಳಿದ್ರುನು ಲಾಲಮ್ಮ ಅಂತ ಅಂತಾರೆ ಹೊರ್ತು ತಂದ್ಕೊಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಅದು ತುಂಬಾ ಇಷ್ಟ ನನಗೆ ಅದೊಂದು ಸೀಕ್ವೆನ್ಸ್. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಸ್ಕ್ರೀನ್ ಸ್ಪೇಸ್ ಇರುತ್ತೆ, ಆಕ್ಟಿಂಗ್ ಸ್ಪೇಸ್ ಇರುತ್ತೆ. ಸೊ ನಿಮ್ಮ ಸೀರಿಯಲ್ ಜಯಲಲಿತಾ ಸೀರಿಯಲ್ ತುಂಬಾ ಒಂದು ಕಡಿಮೆ ಸಮಯದಲ್ಲೇ ಹೆಚ್ಚು ಜನಕ್ಕೆ ಆಪ್ತವಾಗಿದೆ. ಸೊ ಹೇಗೆ ಕನೆಕ್ಟ್ ಆಗ್ತಿದೆ ಅಂತ ನಿಮಗೆ ಅನ್ಸುತ್ತೆ? ನಮ್ಮ ಒಂದು ಸೀರಿಯಲ್ ಹೇಗೆ ಕನೆಕ್ಟ್ ಆಗ್ತಿದೆ ಜನಗಳಿಗೆ, ಯಾವ ಒಂದು ಮೆಸೇಜ್ ಅನ್ನ ಕೊಡ್ತಿದೆ ಅನ್ಸುತ್ತೆ? ಇದರಲ್ಲಿ ಏನು ಹೇಳ್ತೀನಿ ಅಂದ್ರೆ, ಈ ಸೀರಿಯಲ್ ಒಂದು ಸೀರಿಯಲ್ ಎಲ್ಲ ಪ್ಯಾಕೇಜು ಇದೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಅಂಡ್ ಒಂದು ಫಸ್ಟ್ ವಿಚಾರ ಬಂದು ರಾಜಕೀಯದ್ದು. ರಾಜಕೀಯಕ್ಕೋಸ್ಕರ ಏನೇನೆಲ್ಲ ಮಾಡ್ತಾರೆ ಪೊಲಿಟಿಷಿಯನ್. ಅಂಡ್ ಅದಾದ್ಮೇಲೆ ಬಡೂರ್ ಕೇರಿ ಶ್ರೀಮಂತರ ಕೇರಿ ಜಾತಿ ಭೇದ ಭಾವ ಹೇಗೆ ನಡೆಯುತ್ತೆ, ಹೇಗೆಲ್ಲ ಟ್ರೀಟ್ ಮಾಡ್ತಾರೆ ಬಡೂರ್ನ, ಮೈಲಿಗೆ ಮುಟ್ಟು ಅದನ್ನೆಲ್ಲ. ಅಂಡ್ ಇನ್ನೊಂದು ಅಪ್ಪ ಮಗಳು ಬಾಂಡಿಂಗ್, ಬಡೂರಾಗಿದ್ರು ಅಪ್ಪ ಮಗಳು ಹೇಗೆ ಚೆನ್ನಾಗಿದ್ದಾರೆ. ಅಂಡ್ ಮೇನ್ ಏನಂದ್ರೆ, ಈ ಥರದೊಂದು ಕ್ಯಾರೆಕ್ಟರ್ ಅಂದ್ರೆ ಲಲಿತನ್ ಕ್ಯಾರೆಕ್ಟರ್ ಇದುವರೆಗೂ ಮೋಸ್ಟ್ ಆಫ್ ಆಲ್ ನಾನ್ ನೋಡಿರೋ ಪ್ರಕಾರ ಯಾವ ಸೀರಿಯಲ್ ಅಲ್ಲೂ ಬಂದಿರಲಿಲ್ಲ. ಎಷ್ಟೊಂದು ಜೋವಿಯಲ್ ಆಗಿ ತುಂಬಾ ಹ್ಯಾಪಿ ಆಗಿರೋದು, ಈ ತರ ಅಂದ್ರೆ ಅಳುದು ತುಂಬಾ ಕಡಿಮೆ. ಹೆಚ್ಚಿನ ಸೀರಿಯಲ್ ಗಳಲ್ಲಿ ಹೀರೋಯಿನ್ ನ ಜಾಸ್ತಿ ಅಳಿಸ್ತಾ ಇರ್ತಾರೆ, ಆದ್ರೆ ಇಲ್ಲಿ ಹೀರೋಯಿನ್ ಕಾಮಿಡಿ ಮಾಡ್ತಿರ್ತಾರೆ, ಎಲ್ರು ನಗಿಸ್ತಾ ಇರ್ತಾರೆ, ಅವರು ಖುಷಿಯಾಗಿರ್ತಾರೆ. ಹಾಗೆ ಒಂದು ಡಿಗ್ರಿ ಪಾಸ್ ಮಾಡಿರುವಂತಹ ಹುಡುಗಿ ಡಿಗ್ರಿ ಪಾಸ್ ಮಾಡಿದ ತಕ್ಷಣ ಅವ್ರಿಗೆ ಡೈರೆಕ್ಟ್ ಆಗಿ ಪಂಚಾಯತಿ ಅಧ್ಯಕ್ಷೆ ಆಗುವಂತಹ ಒಂದು ಅವಕಾಶ ಸಿಗತ್ತೆ. ಸೊ ಇದೊಂಥರ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಯ್ಯೋ ನಾವು ಡಿಗ್ರಿ ಮುಗಿಸಿದ್ವಿ, ನಾವು PU ಮುಗಿಸಿದ್ವಿ, ಏನ್ ಮಾಡೋದು ಅನ್ನೋ ತರ ಇರ್ತಾರೆ. ಬಟ್ ಈ ತರನು ಒಂದ್ ಚಾನ್ಸಸ್ ಇರತ್ತೆ, ರಾಜಕೀಯಕ್ಕೂ ಹೆಣ್ಮಕ್ಳು ಬರ್ಬೋದು ಅಂತ ತೋರಿಸ್ತಾ ಇದೆ ಈ ಸೀರಿಯಲ್. ಸೊ ಡಿಗ್ರಿ ಮುಗಿದ ತಕ್ಷಣ ಲಲಿತಾಗೆ ಈ ತರ ಪಂಚಾಯತಿ ಅಧ್ಯಕ್ಷೆ ಆಗ್ತಿರೋದು ಎಷ್ಟು ಖುಷಿ ಕೊಡ್ತಿದೆ ಅಂತ. ಓಕೆ, ಜಯಲಲಿತಾ ಸೀರಿಯಲ್ ಅಲ್ಲಿ ಹೀರೋ ಇನ್ನು ಡಿಗ್ರಿ ಮುಗಿಸಿ ಅವಳು ಇದ್ದಕ್ಕಿದ್ದಂಗೆ ಪಂಚಾಯತಿ ಅಧ್ಯಕ್ಷೆ ಆಗ್ತಾಳೆ. ಅದು ಹೇಗೆ ಊರ್ ಜನಕ್ಕೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರ್ತಾಳೆ ಅವಳು ಅಂತ? ಫಸ್ಟ್ ಮ್ಯಾಟ್ರ್ ಏನಂದ್ರೆ, ನಾನು BA ಪಾಸ್ ಮಾಡಿದ್ದೀನಿ ಅನ್ನೋದು. ಓಕೆ. ಅಂಡ್ ಇನ್ನೊಂದು, ಏನೇ ಬಂದ್ರೂ ಧೈರ್ಯವಾಗಿ ಪಟ ಅಂತ ಮಾತಾಡ್ತೀನಿ ಅಂತ ಅನ್ನೋದು. ಅದಕ್ಕಿಂತ ಜಾಸ್ತಿ ಕುರ್ಚಿ ಕೃಷ್ಣಪ್ಪನ್ ಸಪೋರ್ಟ್ ಇರುತ್ತೆ, ಅವ್ರ ಸಪೋರ್ಟ್ ಇರುತ್ತೆ. ಅಂಡ್ ಲಲಿತಾ ಮಾತಲ್ಲಿ ಲೈಕ್ ಅವಳು ಹತ್ರ ಮಾತಾಡ್ಬೋದು, ಅವಳ ಮನ್ಸು ತುಂಬಾ ಒಳ್ಳೇದು, ಒಳ್ಳೊಳ್ಳೆ ಕೆಲಸ ಮಾಡಿದಾಳೆ ಅಂತ ಜನರೆಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ, ನೀವು ಸೈಲೆಂಟ್ ಆಗಿ ಕ್ರಶ್ ಆಗಿರುತ್ತೆ ಹೀರೋ ಮೇಲೆ, ಆದ್ರೆ ಆ ಹೀರೋನೇ ನೀವು ಒಂದು ಟ್ವಿಸ್ಟ್, ದೊಡ್ಡ ಟ್ವಿಸ್ಟ್ ಅಂದ್ರೆ ಹೀರೋನೇ ಮದ್ವೆ ಆಗೋ ಪ್ರೋಮೋನಲ್ಲೂ ನಾವು ನೋಡಿದೀವಿ, ಹೀರೋನೇ ಮದ್ವೆ ಆಗುವಂತಹ ಸೀನ್ ಇರುತ್ತೆ. ಸೊ ಈ ಒಂದು ಸಡನ್ ಟ್ವಿಸ್ಟ್ ನ ಹೇಗೆ ಜಯಲಲಿತಾ ತಗೊಂತಾರೆ? ಅವರು ಡ್ರೀಮ್ ಕಮ್ ಟ್ರೂ ತರ ಇರತ್ತಾ ಅಥವಾ ತುಂಬಾ ಹೋರಾಡ್ಬೇಕು ಅನ್ನೋ ತರ ಇರತ್ತಾ? ಎಸ್, ಡ್ರೀಮ್ ಕಮ್ ಟ್ರೂ ತರಾನೇ ಇರುತ್ತೆ. ಏನಕ್ಕಂದ್ರೆ ದೊರೆನ ಪ್ರೀತಿಸ್ತಿರ್ತಾಳೆ. ಅಂಡ್ ದೊರೆ ಅಂದ್ರೆ ದೊರೆನೆ, ಲೈಕ್ ಅವ್ರ ಶ್ರೀಮಂತರ ಕೇರಿ ದೊರೆ, ಅಲ್ಲಿ ತನಕ ನಾನು ಹೋಗ್ಬೋದಾ ಅಂತ ಅವಳು ಯೋಚನೆನೂ ಮಾಡಿರಲ್ಲ. ಬಟ್ ಒಂದ್ಸರಿ ಯಾವಾಗ ಅವಳು ಮೇ ಬಿ ಡ್ರೀಮ್ ಕಮ್ ಟ್ರೂನೇ. ಏನಕ್ಕಂದ್ರೆ ಅವರಿಗೂ ಅಷ್ಟೇ, ಶ್ರೀಮಂತರ ಕೇರಿಗೆ ನಮ್ಮನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ತರ ಇದು. ಓಕೆ, ಇನ್ನ ಒಂದು ಹೋರಾಟದ ಕತೆ ಆದ್ರೆ ಅವರು ನಿಮ್ಮ ಒಂದು ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಯಾಕಂದ್ರೆ ಇತ್ತೀಚಿನ ಸೀರಿಯಲ್ಗಳಲ್ಲಿ ಅದೊಂದು ಲವ್ ಕೆಮಿಸ್ಟ್ರಿ ಇರುತ್ತಲ್ಲ, ಅಥವಾ ಡ್ಯಾನ್ಸ್ ಇರ್ಬೋದು, ಒಂದು ಹುಡುಗ ಹುಡುಗಿ ಮಧ್ಯ ನಡೆಯುವಂತಹ ಒಂದು ಕ್ಯೂಟ್ ಸಂಭಾಷಣೆಗಳಿರ್ಬೋದು, ತುಂಬಾ ಜನಕ್ಕೆ ಇಷ್ಟ ಆಗತ್ತೆ. ಸೊ ಆಲ್ರೆಡಿ ನಿಮ್ಗೆ ನಿಮ್ಮ ಸೀರಿಯಲ್ ಅಲ್ಲಿ ಹೀರೋಗೆ ನೀವಂದ್ರೆ ಇಷ್ಟ ಇಲ್ಲ, ನೀವು ಒಬ್ರೇ ಮಾತ್ರ ಅವ್ರ ಮೇಲೆ ಕ್ರಶ್ ಆಗಿರುತ್ತೆ. ಸೊ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ ಕನ್ಸಲ್ಲಿ, ಅಥವಾ ಯಾವ ತರ ಒಂದು ಸಿಚುವೇಶನ್ ಅಲ್ಲಿ ಹೀರೋ ಹೀರೋಯಿನ್ ಮಧ್ಯೆ ನಡೆಯುವಂತಹ ಕೆಮಿಸ್ಟ್ರಿನ ನಮ್ಮ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಎಸ್, ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದೆ ಒಳ್ಳೊಳ್ಳೆ ಸೀನ್ಸ್ ಬರುತ್ತೆ ನಮ್ಮಿಬ್ರದ್ದು, ಅವ್ರಿಗೂ ಗೊತ್ತಾಗತ್ತೆ.
ಅಂಡ್ ಅವ್ರಿಗೂ ನನ್ನ ಮೇಲೆ ಪ್ರೀತಿ ಬರುತ್ತೆ. ಓಕೆ. ಕಾಲೇಜ್ ಓದ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಎಲ್ಲ ಹುಡುಗರಿಗೆ ತುಂಬಾ ಹಾಟ್ ಫೇವ್ರೆಟ್ ಆಗಿರ್ತೀರಾ. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ರಿಯಲ್ ಲೈಫ್ ಅಲ್ಲಿ ಮನಸ್ವಿನಿಗೆ ಬಾಯ್ ಫ್ರೆಂಡ್ ಇದಾರಾ ಅಂತ. ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ, ಕ್ರಶ್ ಅಥವಾ ಏನಾದ್ರು? ಸದ್ಯಕ್ಕೆ ಇಲ್ಲ. ಸದ್ಯಕ್ಕೆ ನನ್ನ ಕೆರಿಯರ್ ಮೇಲೆ ಅಂಡ್ ನನ್ನ ಪೇರೆಂಟ್ಸ್ ಅವರೇ ನನ್ನ ಮೊದಲನೇ ಕನಸು. ನನ್ನ ಪೇರೆಂಟ್ಸ್ ನನ್ನ ಮೊದಲನೇ ಕನಸು. ಸೊ ಅದಾದ್ಮೇಲೆ ಅಷ್ಟು ಟೈಮೂ ಇಲ್ಲ ನನಗೆ ಕೊಡೋದಿಕ್ಕೆ ಸದ್ಯದಲ್ಲಿ. ಸೀರಿಯಲ್ಲು, ವೆಬ್ ಸೀರೀಸು, ಮೂವೀಸು ಅಂದ್ಕೊಂಡು ಅದೇ ಸಪ್ರೇಟ್. ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ಕೊಟ್ಟರೆ ಅದೇ ಸಪ್ರೇಟ್ ಟೈಮ್ ಕೊಡಬೇಕು, ಅವರಿಗೆ ಸಪ್ರೇಟ್ ಟೈಮ್ ಕೊಡಬೇಕು ಅಂತ. ಸೊ ಸದ್ಯಕ್ಕೆ ಯಾರೂ ಇಲ್ಲ. ಓಕೆ. ಜಯಲಲಿತಾ ಸೀರಿಯಲ್ ಬಿಟ್ರೆ ಮತ್ತೆ ಏನ್ ಮಾಡ್ತಿದ್ದಾರೆ ಮನಸ್ವಿನಿ ಅವರು? ಫ್ರೀ ಟೈಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಎಲ್ರಿಗೂ ಕುತೂಹಲ ಇರುತ್ತೆ. ಇನ್ಯಾವ್ದಾದ್ರು ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದೀರಾ? ಯಾವ ತರ? ಎಸ್, ನಂದು ಮೂವೀಸ್, ಮಲಯಾಳಂ ಮೂವಿ ಒಂದು ಬರ್ತಾ ಇದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಂಡ್ ಈಗ ಕುಟ್ಟಿ ತರಾನೇ, ಮಲಯಾಳಿ ಕುಟ್ಟಿ ತರಾನೇ ಕಾಣ್ತಿದ್ದೀರಾ ಇವತ್ತು. ಅಂಡ್ ನಂದು ವಿದ್ಯಾರ್ಥಿನಿಯರೇ ಮೂವಿ ಅಗೈನ್ ಫೆಬ್ 13ಗೆ ವಿದ್ಯಾರ್ಥಿಗಳೇ ಅಂತ ಕೇರಳದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅದು ಬಿಟ್ರೆ ನನ್ನ ಕಾಲೇಜ್, ಅದು ಬಿಟ್ರೆ ನನಗೆ ಒಂದು 2 days ಗ್ಯಾಪ್ ಸಿಕ್ಕಿದ್ರು ಸಾಕು, ನಾನು ಕುಣಿಗಲ್ಗೆ ಓಡೋಗ್ಬಿಡ್ತೇನೆ. ಓಕೆ. ಏನಾದ್ರು ಗುರಿ ಇಟ್ಕೊಂಡಿದ್ದೀರಾ, ನನ್ನ ಇಂಥ ಒಂದು ಫೀಲ್ಡ್ ಅಲ್ಲಿ ನಾನು ಇದೊಂದು ಸಾಧನೆ ಮಾಡ್ಬೇಕು ಅಂತ? ಏನಾದ್ರು ಒಂದು ಗುರಿ ಇದೆಯಾ? ಖಂಡಿತವಾಗ್ಲೂ ಇದೆ. ಒಂದೊಳ್ಳೆ ಬ್ಯಾನರ್ ಅಲ್ಲಿ ನನಗೆ ಮೂವಿ ಸಿಗಬೇಕು. ನನ್ನ ಮೇನ್ ಗೋಲ್ ಇರೋದೇ ಮೂವಿ. ಸೊ ಮೂವಿ ಮಾಡಬೇಕು ಅಂತ ಮುಂದೆ ಅನ್ಕೋತೀನಿ. ನನಗೆ ಒಳ್ಳೆ ಕಡೆ ಒಳ್ಳೆ ಬ್ಯಾನರ್ ಅಲ್ಲಿ ಮೂವಿ ಸಿಗುತ್ತೆ ಅಂತ. ಓಕೆ ಮನಸ್ವಿನಿ ಅವರು, ಎಷ್ಟೊತ್ತು ನಮ್ಮ ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಸೀರಿಯಲ್ ಜರ್ನಿ ಹಾಗೆ ರಿಯಲ್ ಲೈಫ್ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ತುಂಬಾ ಮನಬಿಚ್ಚಿ ಮಾತಾಡಿದ್ದೀರಾ, ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ, ನಿಮ್ಮ ವೆಂಚರ್ಸ್ಗಳಿಗೆ, ಮುಂದಿನ ಗುರಿಗಳಿಗೆ ಎಲ್ಲದಕ್ಕೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಜಯಲಲಿತಾನ ಮಿಸ್ ಮಾಡಿದ್ರೆ ನೋಡಿ, ಇದೊಂದೇ ಅಲ್ಲ, ಇನ್ನೂ ಸೀರಿಯಲಲ್ಲಿ ಇನ್ನೂ ಹೆಚ್ಚು ತಿರುಗಳನ್ನ ಕೊಡ್ತಾ ಇರ್ತಾರೆ. ಮದುವೆ ಆದಮೇಲೆ ಏನೇನ ಅತ್ತೆಗೆ ನಾನು ಕಂಡ್ರೆ ಆಗಲ್ಲ ಅಂದರೂ ಅವ್ರನ್ನ ಹೇಗೆಲ್ಲ ಎದುರಿಸ್ತೀನಿ. ಆ್ಯಂಡ್ ಇನ್ನೂ ಚೆನ್ನಾಗಿದೆ ಸೀನ್ಸ್. ನಾನು ಹೇಳೋದಕ್ಕಿಂತ ನೀವು ನೋಡಿದಾಗ ಗೊತ್ತಾಗುತ್ತೆ. ಮದುವೆ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿರೋ ಸೀನ್ಸ್ ಬರುತ್ತೆ. ಸೊ ನೋಡ್ತಾ ಇರಿ. ಆ್ಯಂಡ್ ನಿಮ್ಮ ಮನೆ ಮಗಳಾಗಿ ಈ ಮನಸ್ವಿನ ಯಾವಾಗಲೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನನಗೆ ತುಂಬ ಮುಖ್ಯ. ಓಕೆ. ಇನ್ನು ಸೀರಿಯಲ್ ಆಗಿದ್ರೆ ಟರ್ನ್ಸ್ ಅಂಡ್ ಟ್ವಿಸ್ಟ್ ತುಂಬಾನೇ ಇದೆ ವೀಕ್ಷಕರಿಗೆ ಆಗಿದ್ರೆ. ಓಕೆ ಮನಸ್ವಿನಿ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಇದ್ದಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ಜಯಲಲಿತಾ ಸೀರಿಯಲ್ ಹೀರೋಯಿನ್ ಆಗಿರುವಂತಹ ಮನಸ್ವಿನಿ ಅವರ ಮಾತುಗಳು ಇದಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.